ನಾಮದಲ್ಲಿ ಸ್ತೋತ್ರ. ಏಸಯ್ಯ ಪರಿಶುದ್ಧನು ಪರಿಶುದ್ಧನು, ನಮ್ಮನ್ನು ಕೂಡ ಪರಿಶುದ್ಧವಾಗಿ ನೇಮಿಸಿದ್ದಾನೆ. ಈಗ 1ನೇ ಅಧ್ಯಾಯ 35ನೇ ವಚನ ಯೋಹಾನು ಬರೆದ ಪತ್ರಿಕೆಯಲ್ಲಿ ತನ್ನ ಶಿಷ್ಯರನ್ನು ಸ್ಥಿರಪಡಿಸ್ತಾ ಇದ್ದಾನೆ. ಅಲ್ಲಿ ತನ್ನ ಶಿಷ್ಯರನ್ನು ಬಾಡಿ ಕಟ್ತಾ ಇದ್ದಾನೆ. ಎಲ್ಲ ಮನುಷ್ಯರನ್ನು ಕರೆದು ಬರೋ ನಾವು ಸೇವೆ ಮಾಡೋಣ, ಇದು ದೇವರು ನನಗೆ ಕೊಟ್ಟ ಪರಿಚರ್ಯ ಅಂತ ದೇವರು ಅವರನ್ನು ನೇಮಿಸ್ತಾ ಇದ್ದಾನೆ, ಪರಿಶುದ್ಧಪಡಿಸ್ತಾ ಇದ್ದಾನೆ, ಪವಿತ್ರಪಡಿಸ್ತಾ ಇದ್ದಾನೆ. ಅಲ್ಲಿ ಮರುದಿನ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗುಲಾಡುತ್ತಿರುವ ಏಸೆಯನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಈಗ ಅವರು ಕಂಡಿಡಿದಿದ್ದಾರೆ. ಏನು ಕಂಡಿಡಿದಿದ್ದಾರೆ? ದೇವರ ಮಗನು, ಯಜ್ಞದ ಕುರಿಮರಿ ದಾತನು, ಯಜ್ಞದ ಕುರಿಮರಿ ದಾತನು ಅಂತ ಕಂಡು ಹಿಡಿದಿದ್ದಾರೆ. ದೇವರು ನಮಗೆ ಕೃಪಾವರಗಳು ಕೊಟ್ಟಿದ್ದಾನೆ. ಮಹಾಸೈನ್ಯವಾಗಿ ಕೃಪಾವರಗಳು ಕೊಟ್ಟು ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸಿದ್ದಾನೆ. ಖಾಲಿ ಪಾತ್ರೆಯನ್ನು ತುಂಬಿಸಿದ್ದಾನೆ. ಆತ್ಮೀಯ ವರಗಳಿಂದ, ಫ್ರೂಟ್ಸಿಂದ ನಮ್ಮನ್ನು ತುಂಬಿಸಿದ್ದಾನೆ. ಅಭಿಷೇಕದಿಂದ ತುಂಬಿಸಿದ್ದಾನೆ. ಅಭಿಷೇಕ ಅಭಿಷೇಕ ಅಭಿಷೇಕ. ದಾವೀದನನ್ನು ಅಭಿಷೇಕ ಮಾಡಿದ್ದು ಸಮುವೇಲನು. ಈಗ ನಾನು ನೀರಿನಿಂದ ಬಾಪ್ತಿಸ ಕೊಡ್ತಿದ್ದೀನಿ, ನಾನು ಹಿಂದೆ ಬರೋನು ಪರಿಶುದ್ಧಾತ್ಮನ ಅಗ್ನಿಯಿಂದಲೂ ಪರಿಶುದ್ಧಾತ್ಮನಿಂದಲೂ ಬಾಪ್ತಿಸ ಕೊಡ್ತಾನೆ ಅಂತಂದು ಹೇಳಿದ್ದಾರೆ. ಅಗ್ನಿಯಿಂದ ಅಗ್ನಿಯಿಂದ ಅಭಿಷೇಕ ಅಭಿಷೇಕ ಅಭಿಷೇಕ, ಅಗ್ನಿಯಿಂದ ಅಭಿಷೇಕ ಬರುತ್ತೆ. ಏಕೆಂದರೆ ಕೃಪಾವರಗಳಾಗಿದ್ದಾವೆ. ಇಲ್ಲಿ ಯೋಹಾನನು ಯಜ್ಞದ ಕುರಿಮರಿದಾತನು ಬಂದಾನ ಅಂತ ಅವ್ರು ಕಂಡು ಹಿಡಿದಿದ್ದಾರೆ. ಅವರನ್ನೊಂದು ಸಲ ನೋಡೋಣ. ಅವರು ಹೇಗೆ? ರಬಿ ಅಂದರೆ ಗುರು, ರಬ್ಬಿ ಅಂದರೆ ಅಬ್ರಿ ಪದದಲ್ಲಿ ಗುರು ಅಂತ. ಆತನು ಬಂದು ನೋಡ್ರಿ ಅಂದಾಗ ಅವರು ಬಂದು ಆತನನ್ನು ಇಳಿದುಕೊಂಡು ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ಆ ದಿವಸ ಆತನ ಸಂಗಡ ಇದ್ದು ಆತನನ್ನು ಪರೀಕ್ಷಿಸ್ತಾ ಇದ್ದಾರೆ. ಹೇಗೆ ಸೇವೆ ಮಾಡಬೇಕು, ಹೇಗೆ ಅವರು ದೇವರು ಅವರಿಗೆ ಹೇಳಿದ ಮಾತೇನು, ದರ್ಶನವೇನು, ಅಭಿಷೇಕವೇನು, ಅಭಿಷೇಕದಲ್ಲಿರುವ ಶಕ್ತಿ ಏನು, ಕೃಪಾವರಗಳು ಏನು. ಇಂದಿನ ದಿವಸ ಸೇವಕರಿಗೆ ಒಂದೊಂದು ರಾಷ್ಟ್ರವನ್ನು ವಿಭಜಿಸಿ ಕೊಟ್ಟು ದೇವರು ಸೈತಾನನ ಬಲದಿಂದ ಬಲಗೊಂಡು ಎಲ್ಲ ರಾಷ್ಟ್ರಗಳನ್ನು ನಾಶನ ಮಾಡ್ತಾ ಇದ್ದಾನೆ. ಏಕೆ? ಎಲ್ಲ ಒಂದೊಂದು ರಾಷ್ಟ್ರದಲ್ಲಿ ಇರುವ ಸಂಕಟಗಳು. SP MLA ಮಾತು ಕೇಳ್ತಾರೆ, DSP ಕಲೆಕ್ಟರು, MRO ಇವೆಲ್ಲ ಕೂಡ ಅಧಿಕಾರಿಗಳು ಕ್ರೈಸ್ತರನ್ನು ಹಿಂಸಿಸುವುದಕ್ಕೆ ಏನು ಮಾಡಿದ್ದಾರೆ? ಪಾಪ ಅವರು ಏನು ಮಾಡಿಲ್ಲ. ಏಕೆಂದರೆ ಕ್ರೈಸ್ತರಾಗಿ ಜೀವಿಸುವುದು, ಕ್ರೈಸ್ತರ ದರ್ಶನ ಕೊಟ್ಟಿದ್ದಾನೆ, ಮಾರ್ಪಡಿಸಿದ್ದಾನೆ, ಹೃದಯವನ್ನು ಮಾರ್ಪಡಿಸಿದ್ದಾನೆ. ಹಂದಿ ಸ್ವಭಾವ ಇರುತ್ತೆ, ಕುರಿಮರಿ ಸ್ವಭಾವ ಇರುತ್ತೆ. ಹಂದಿ ಸ್ವಭಾವ ಏನು ಮಾಡುತ್ತೆ ಅಂದ್ರೆ ಆ ಡ್ರೈನೇಜ್ನಲ್ಲಿ ಅದು ಮಾಡುವ ಕಾರ್ಯ ಕ್ರಿಯೆ ಸೈತಾನನ ಕ್ರಿಯೆ ಮಾಡುತ್ತೆ. ದೇವರ ಮಕ್ಕಳು ದೇಶವನ್ನು ಕಟ್ಟುತ್ತಾರೆ, ಕುಟುಂಬವನ್ನು ಕಟ್ಟುತ್ತಾರೆ, ಸ್ವಸ್ಥತೆಗಳು ಮಾಡ್ತಾರೆ, ಅದ್ಭುತಗಳು ಮಾಡ್ತಾರೆ, ಆಶ್ಚರ್ಯ ಕಾರ್ಯಗಳು ಮಾಡ್ತಾರೆ, ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ ಒಂದು ಕ್ರಮಶಿಕ್ಷಣ ಇರುತ್ತೆ, ಸಂದೇಶ ಇರುತ್ತೆ, ಅವಕಾಶವಿರುತ್ತೆ, ಡೋರ್ಸ್ ಓಪನ್ ಆಗುತ್ತವೆ. ಇಲ್ಲಿ ವರಗಳಿಂದ ತುಂಬಿಸಬೇಕು, ಖಾಲಿ ಪಾತ್ರೆಯನ್ನು ತುಂಬಿಸಬೇಕು, ಆಳವಾದ
ದೇವರ ಕೃಪೆ ಕೊಡಬೇಕು ಅಂತ ದೇವರು ಅವರ ಯೋಹಾನು, ಯಾಕೋಬು, ಫಿಲಿಪ್ಪಿ, ಆಂದ್ರೇಯ, ಪೇತೂರು ಇವರೆಲ್ಲರನ್ನು ಸಂಗಡ ಸಂಭಾಷಣೆ ಮಾಡ್ತಾ ಇದ್ದಾನೆ. ಆತ್ಮೀಯ ವರಗಳನ್ನು, ಆಳವಾದ ಸಂಗತಿಗಳನ್ನು ಅವರಿಗೆ ತಿಳಿಸ್ತಾ ಇದ್ದಾನೆ. ಬರ್ರಿ ನೋಡ್ರಿ, ಒಂದ್ಸಲ ಬರ್ರೋ ನೋಡ್ರು. ನಮ್ಮ ಪರಿಚರ್ಯ, ದೇವರು ಕೊಟ್ಟ ಪರಿಚರ್ಯ. ಧರ್ಮಶಾಸ್ತ್ರದಲ್ಲಿ 10 ಆಜ್ಞೆಗಳಿದ್ರೆ ನಮ್ಮ ಹತ್ರ ಏನಿದೆ ಗೊತ್ತಾ? 2 ಆಜ್ಞೆ ಇದ್ದಾವೆ. ಅದು ಒಂದು ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಆರಾಧಿಸ್ರಿ, ಸ್ತುತಿಸ್ರಿ, ಘನಪಡಿಸ್ರಿ, ಮಹಿಮ ಪಡಿಸ್ರಿ. ಆದರೆ ನಿನ್ನಾಗಿ ನಿನ್ನ ನೆರೆಯವರನ್ನ ಪ್ರೀತಿಸ್ರಿ. 2 ಆಜ್ಞೆ ಬಿಟ್ರೆ ಇನ್ನೇನು ಇಲ್ಲ ನಮ್ಮ ಹತ್ರ ಅಂತ ದೇವರು ಅವರಿಗೆ ಕಲಿಸಿಕೊಡುವ ಆತ್ಮೀಯ ವರಗಳು. ಒಂದ್ಸಲ 1 ಕೊರಿಂಥಿ 12ನೇ ಅಧ್ಯಾಯ 7ನೇ ವಚನ ನೋಡೋಣ. ಏನಿದೆ ಆ 1 ಕೊರಿಂಥಿ 12ನೇ ಅಧ್ಯಾಯ 5ನೇ ವಚನ ಅಂದರೆ, ನೋಡ್ರಿ, 4ನೇ ಓದ್ತಿದ್ದೀನಿ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರ ಆತ್ಮನು ಒಬ್ಬನೇ. ಬೇರೆ ಬೇರೆ ವಿಧಗಳುಂಟು. ಒಬ್ಬರಿಗೆ ಸ್ವಸ್ಥತ ವರ ಇರುತ್ತೆ, ಇನ್ನೊಬ್ಬರಿಗೆ ವಾಕ್ಯವನ್ನು ಬೋಧಿಸೋದಿರುತ್ತೆ, ಇನ್ನೊಬ್ಬರೇನೋ ಉಪದೇಶ ಮಾಡ್ತಾರೆ, ಇನ್ನೊಬ್ಬರೇನೋ ಎಲ್ಲ ಅವರವರ ದರ್ಶನದಿಂದ ಕೂಡಿ ಇರುತ್ತವೆ. ಅವರ ದರ್ಶನ ಏನು ಅಂದರೆ, ನಿನ್ನನ್ನು ರೂಪಿಸುವ ತಂದೆ, ನಿನ್ನನ್ನು ಪರೀಕ್ಷಿಸಿದ ತಂದೆ, ನಿನಗೆ ಪರೀಕ್ಷೆ ಕೊಟ್ಟು ನಿನ್ನನ್ನು ನಡೆಸಿದ ತಂದೆಗೆ ಗೊತ್ತು ನಿನ್ನನ್ನು ರೂಪ ಹೇಗೆ ಕೆತ್ತಬೇಕು, ನಿನ್ನ ಹೇಗೆ ಸರಿ ಆಗ್ತೀಯಾ, ಎಂಥ ಮನುಷ್ಯರು ನಿನ್ನ ಮುಂದೆ ತಂದಿಡಬೇಕು, ಎಂಥ ಆಳವಾದ ನಿನಗೆ ಶೋಧನೆಗಳು ಇರಬೇಕು. ಎಷ್ಟು ಈ ಭೂಮಿಯನ್ನು ಶೂನ್ಯದಲ್ಲಿ ತೇಲಾಡಿಸಿದ ದೇವರು ಸಮಸ್ತವು ನಾವು ಹೇಳ್ಬೇಕ್ರಿ, ಅದು ಕೃಪಾವರಗಳಿಂದ ಮಾಡಿಸಲ್ಪಟ್ಟ. ಒಂದು ಮಿಷನರಿಗೆ, ಒಬ್ಬ ಸೇವಕನಿಗೆ ಯಾವ ಪರೀಕ್ಷೆಗಳು ಬೇಕು, ಒಬ್ಬ ಮಿಷನರಿಗೆ ಯಾವ ಪರೀಕ್ಷೆಗಳು ಬೇಕು, ಒಂದು ಬೋಧಕನಿಗೆ ಯಾವ ಪರೀಕ್ಷೆಗಳು ಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ನೋಡ್ರಿ, ಇನ್ನೂ ಸ್ವಲ್ಪ ಮುಂದಕ್ಕೆ ಆಳವಾಗಿ ಹೋದರೆ 5 ನೋಡಿದರೆ, ಸೇವೆಗಳಲ್ಲಿ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ದೇವರು ಒಬ್ಬನೇ. ಇವನ್ನೆಲ್ಲ ಕೂಡ ಮಾಡಬೇಕು ಅಂದರೆ ರೂಪಿಸ್ತಾ ಇದ್ದಾನೆ. ಪೇತರಿಗೆ ಯಾವುದು ಕೊಡಬೇಕು, ಪೌಲಿಗೆ ಯಾವುದು ಕೊಡಬೇಕು, ಮತ್ತೆ ಆಂದ್ರೆಗೆ ಯಾವುದು ಕೊಡಬೇಕು, ಫಿಲಿಪ್ಪಿಗೆ ಸುವಾರ್ಥ ಸಭೆ ನಡೆಸೋದಕ್ಕೆ ಕೊಡಬೇಕು ಅಂತ ಆತ್ಮ ಅವರನ್ನೆಲ್ಲ ದರ್ಶಿಸಿ, ಅವರನ್ನು ರೂಪಿಸಿ, ಅವರನ್ನು ಬಲಪಡಿಸಿ, ಅವರನ್ನು ಸಿದ್ಧಗೊಳಿಸ್ತಾ ಇದೆ, ರೂಪಿಸುತ್ತಾ ಇದೆ. ಕೃಪಾವರಗಳು ಯಾವ ಟೈಮ್ಗೆ ಯಾವ ಕೊಡಬೇಕು ಅಂತ ದೇವರ ಸಂಗಡ ಹೇಳು ಅಂತ, ದೇವರ ಸಂಗಡ ಕನೆಕ್ಟ್ ಆದವರಿಗೆ ಮಾತ್ರ ಇದು ಸರಿಯಾಗುತ್ತೆ. ನಾನು TLG ಓದಿದ್ದೀನಿ, ನಾನು ಆ ಸರ್ಟಿಫಿಕೇಟ್ ಬೇಕು, ನನಗೆ ಈ ಸರ್ಟಿಫಿಕೇಟ್, ಯಾವ ಸರ್ಟಿಫಿಕೇಟ್ ನಿನ್ನ ಬೇಕಾಗಿಲ್ಲ. ಯಾಕೆ ಗೊತ್ತಾ? ದೇವರು ನಿನ್ನನ್ನು ಕನೆಕ್ಟ್ ಮಾಡ್ತಾರೆ. ಈ ಫೋನಿಗೆ ಕರೆಂಟ್ ಹೇಗೆ ಇದು, ದೇವರು ನಿನ್ನನ್ನು ಸಂಧಿಸ್ತಾನೆ, ದೇವರು ನಿಮ್ಮನ್ನು ರೂಪಿಸ್ತಾನೆ, ದೇವರು ನಿಮ್ಮನ್ನು ಸರ್ಚ್ ಮಾಡ್ತಾನೆ, ದೇವರು ನಿಮ್ಮನ್ನು ಅಗ್ನಿ ಬೆಂಕಿ ಉರಿಸ್ತಾನೆ. ನಿಮ್ಮ ಹೃದಯದಲ್ಲಿ ಬೆಂಕಿ ಉರಿಸಿದ ದೇವರು ಮಾತಾಡ್ತಾನೆ. ಅವರು ಮಾತಾಡಿದಾಗ ಪ್ರಜೆಗಳು ಮಾತು ನಿಮಗೆ ಅರ್ಥವಾಗ್ತವೆ. ಪ್ರಜೆಗಳು ನಿಮಗೆ ಏನು ಮಾಡಬೇಕು ಅವರೆಲ್ಲ ಮುಂದೆ ಕಾಗಿಗಳರಿ ಹೇಲಿಯಾಗಿ ಊಟ ಕೊಟ್ಟರು. ಹಾಗೆ ರೂಪಿಸಿದ ದೇವರು ನಿನ್ನನ್ನು ಒಂದು ದಿನ ಡೋರ್ಸ್ ಓಪನ್ ಮಾಡ್ತಾನೆ. ಮೀಡಿಯಾ ಬರುತ್ತೆ ನಿಮ್ಮ ಮುಂದಿಗೆ. ಹೆಂಗೆ ಬಂತದು? ಅದು ದೇವರ ಕಾರ್ಯ. ಬರಬೇಕಷ್ಟೇ, ಇಷ್ಟ ಟೈಮಿಗೆ ಇದು ಬರಬೇಕಷ್ಟೇ. ಶೂನ್ಯದಲ್ಲಿ ಭೂಮಿಯನ್ನು ತೇಲಾಡಿಸಿದ ದೇವರು ನಿಮಗೆ ಎಲ್ಲ ಮಾಡುವುದಕ್ಕೆ ಬರ್ತಾವಷ್ಟೇ. ಮುಂದಕ್ಕೆ ಮೀಡಿಯಾ ಬರುತ್ತಷ್ಟೇ. ಒಂದೊಂದು ರಾಷ್ಟ್ರ ಬದಲಾಯಿಸ್ತಷ್ಟೇ. ಒಂದೊಂದು ಸಭೆಯಲ್ಲಿ ಗొప్ప ಅದ್ಭುತಗಳು ಡೋರ್ ಓಪನ್ಸ್ ಆಗ್ತವೆ ಅಷ್ಟೇ.
ಕ್ರಿಯೆ ಮಾಡ್ತಾವಷ್ಟೇ. ಸಾತಾನನ ಕ್ರಿಯೆಗಳೆಲ್ಲ ಬಂಧಿಸಲ್ಪಡ್ತಾವಷ್ಟೇ, ಕಟ್ಟುಗಳು ಬಂಧಿಸಲ್ಪಡ್ತಾವಷ್ಟೇ. ದೇವರು ಮಾಡುವ ಕಾರ್ಯದಲ್ಲಿ ನಾವು ಎಷ್ಟು? ಅದಕ್ಕೆ ಅಂದ್ರೆಯನ್ನು ಬಾ ಅಂದ್ರೆಯ, ಫಿಲಿಪ್ಪು ಬಾ ಫಿಲಿಪ್ಪು ಎಲ್ಲರನ್ನು ಸಭೆ ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ನೀನು ಬಿಹಾರ್ಗೆ ಹೋಗು, ನೀನು ಜಾರ್ಖಂಡ್ಗೆ ಹೋಗು, ನೀನು ಹರಿಯಾಣಗೆ ಹೋಗು, ಇಂಥ ಮಿಷನರಿಗಳನ್ನು ಏರ್ಪಾಟು ಮಾಡಿಕೊಂಡು ಅವರಿಗೆ ಕೃಪಾವರಗಳಿಂದ ರೂಪಿಸಿ, ಪರೀಕ್ಷಿಸಿ, ಪರಿಸಿದ್ಧಪಡಿಸಿ ಅವರನ್ನು ಆಳವಾದ ಸಂಗತಿಗಳನ್ನು ಹೇಳಿ ಆತ್ಮೀಯ ವರಗಳನ್ನು ರೂಪಿಸಿ ಅವರನ್ನು ಮುಂದಕ್ಕೆ ತರ್ತಾನೆ. ಮುಂದಕ್ಕೆ ತಂದಾಗ ಎಲ್ಲರೂ ಅವ್ರ ಮಾತು ಕೇಳಬೇಕು. ಎಲ್ಲರೂ ಅಷ್ಟೇ ಮೊಳಕಾಳು ಹಾಕಬೇಕಷ್ಟೇ. ಕರ್ತನಿಗೆ ಮೊಳಕಾಳು ಹಾಕುವುದಕ್ಕೆ ಒಂದು ಬಾಡಿಯನ್ನು ಏರ್ಪಾಟು ಮಾಡಿಕೊಳ್ತಾನೆ. ಒಂದು ಸೇವಕನನ್ನು ಸಿದ್ಧ ಮಾಡ್ತಾನೆ, ಒಂದು ಸೇವಕನನ್ನು ರೂಪಿಸ್ತಾನೆ. ಒಂದು ಸೇವಕನಿಗೆ ಅಷ್ಟು ಪ್ರಯತ್ನ ಕೊಡ್ತಾನೆ ದೇವರು. ಒಂದೊಂದು ರಾಷ್ಟ್ರ ಬದಲಾಯಿಸಬೇಕು ಅಂತ ದೇವರು ಇಚ್ಛಿಸಿಕೊಂಡಾಗ ಕರೀತಾನೆ. ಕರೆದಾಗ ನೀನು ಮಾತು ಕೇಳಿದರೆ ನಿನಗೆ ಸೌಖ್ಯ, ಶಾಂತಿ, ದೇವರ ಕೃಪೆ, ದೇವರ ದಯ, ದೇವರ ಕನಿಕರ ನಿಮ್ಮೊಂದಿಗಿರುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳ. ತಂದೆ ನಿಮಗೆ ಸ್ತೋತ್ರ. ಆಳವಾದ ಸಂಗತಿಗಳನ್ನು ಅವರಿಗೆ ಹೇಳಿ, ಫಿಲಿಪ್ಪಿ ಬಾ, ಆಂದ್ರೆಯೇ ಬಾ, ಯಾಕೋಬನೇ ಬಾ, ಯೋಹಾನನೇ ಬಾ ಅಂತಂದು ಒಂದೊಂದು ಸಂಗತಿಗಳಿಂದ ತಂದೆ ಹಲವಾರು ಸಾಲ ತಂದೆ ಕರೆದು, ಅಪ್ಪ ನಿನ್ನ ಕೃಪೆಯನ್ನು ನೀಡಿದ್ದೀಯಾ, ನಿನ್ನ ಸಂಗತಿಗಳು ಹೇಳಿದ್ದೀಯಾ, ನಿನಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.